ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲಿನ ಹೆಲ್ದಿ ಫುಡ್ಸ್ನ ತಿನ್ಕೊಂಡು ಹೇಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 2-3 ಬೀಟ್ರೋಟನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಮೊಳಕೆ ಬಂದಿರುವಂಥ ಕಡಲೆಕಾಳನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಯಾವುದೇ ರೀತಿಯಾದ ಕಾಳುಗಳನ್ನು ಮೊಳಕೆ ಬರೆಸ್ಕೊಂಡಿರ್ಬೋದು. ಎಲ್ಲ ರೀತಿಯಾದ ಮೊಳಕೆ ಕಾಳುಗಳನ್ನು ಕೂಡ ನೀವಿಲ್ಲಿ ಉಪಯೋಗಿಸ್ಕೊಳ್ಬೋದು ಮತ್ತು ಬೇರೆ ತರಕಾರಿಗಳನ್ನು ಕೂಡ ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ ಬೀಟ್ರೋಟ್ ಮತ್ತು ಕಡಲೆಕಾಳನ್ನು ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಬೀಟ್ರೋಟ್ಗಳನ್ನ. ನೀವಿಲ್ಲಿ ಬೇರೆ ತರಕಾರಿ ಬೇರೆ ಕಾಳುಗಳನ್ನು ಮೊಳಕೆ ಬರೆಸಿರೋದನ್ನು ಕೂಡ ಯೂಸ್ ಮಾಡ್ಬೋದು. ನಂತರ ಒಂದು ಪಾತ್ರೆಯನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ ನಾನು ಈ ರೀತಿ ಸ್ಟ್ರೈನರಲ್ಲಿ ನಾನು ಆ ತರಕಾರಿಗಳನ್ನು ಮತ್ತು ಕಾಳುಗಳನ್ನು ಸ್ಟೀಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಬೇರೆ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಂಡು ಅದನ್ನು ನೀರನ್ನು ಸ್ಟ್ರೈನ್ ಮಾಡ್ಕೊಳ್ಬೋದು. ಬಟ್ ಈ ರೀತಿ ಸ್ಟೀಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಇದನ್ನು ನಾನು 5-10 ನಿಮಿಷದವರೆಗೂ ಈ ರೀತಿ ಸ್ಟೀಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಸೊ ಇದು ಬೇಯೋ ಟೈಮಲ್ಲಿ ನಾನಿಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ ಈರುಳ್ಳಿ, ಕರಿಬೇವಿನ ಸೊಪ್ಪು, ಹಾಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕಾಯನ್ನು ತೊಗೊಂಡಿದ್ದೀನಿ. ನಾವಿಲ್ಲಿ ಜಾಸ್ತಿ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಅದು ನಮಗೆ ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಯಾರಿಗೆಲ್ಲ ಐರನ್ ಡೆಫಿಷಿಯನ್ಸಿ ಇರುತ್ತೆ ಮತ್ತು ಕೂದಲು ತುಂಬ ಉದುರುತ್ತಿರುತ್ತೆ ಅವರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೆ ಕರಿಬೇವಿನ ಸೊಪ್ಪು ತುಂಬ ಹೆಲ್ಪ್ ಮಾಡೋದ್ರಿಂದ ನಾನು ಇದನ್ನು ಇಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ತೆಂಗಿನಕಾಯಿಗಳ ಚೂರನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಚಾಪರ್ಗೆ ಇದನ್ನು ಹಾಕ್ಕೊಂಡು ಮತ್ತು ಹಾಗೆ ಇದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಜೀರಿಗೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಜೀರಿಗೆನೂ ಅಷ್ಟೇ ನಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಈ ಪಲ್ಯ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಜೀರಿಗೆ ಹಾಕ್ಕೊಳ್ಳೋದ್ರಿಂದ. ಇವಾಗ ನಾನೀಗ ಈ ಚಾಪರಲ್ಲಿ ಇದನ್ನು ಸಣ್ಣದಾಗಿ ಎಲ್ಲದನ್ನು ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೂಡ ನೀವು ತರತರಿಯಾಗಿ ಇದನ್ನು ರುಬ್ಕೊಳ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇರೆ ಪಲ್ಯಗಳನ್ನು ಇದೇ ರೀತಿ ಮಾಡ್ಕೊಳ್ಳಿ, ಬಹಳ ರುಚಿಯಾಗಿರುತ್ತೆ. ಇವಾಗ ನೋಡಿ ಈ ರೀತಿ ನಾನು ಎಲ್ಲದನ್ನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದನ್ನು ಇನ್ನೂ ಕೂಡ ಸಣ್ಣದಾಗಿ ಮಾಡ್ಕೊಳ್ಬೋದು. ಬೇಕಿದ್ರೆ ಬರೀ ಕಾಯಿ ತುರಿ ಕೂಡ ನೀವು ಹಾಕ್ಕೊಳ್ಬೋದು, ನಿಮ್ಗೆ ಈ ರೀತಿ ಇಷ್ಟ ಆಗಲ್ಲ ಅಂತ ಹೇಳಿದ್ರೆ. ಇವಾಗ ಇದನ್ನೆಲ್ಲ ಸಣ್ಣದಾಗಿ ಚಾಪ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ತರಕಾರಿ ಮತ್ತು ಕಾಳು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇದನ್ನು ಒಗ್ಗರಣೆ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನಾವಿಲ್ಲಿ ಒಂದು ಬಾಣಲಿಯನ್ನು ಇಟ್ಕೊಂಡು ಅದಕ್ಕೆ ನಾನಿಲ್ಲಿ 2 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ರೆಸಿಪಿನ ಬೆಳಗ್ಗೆ, ಮಧ್ಯಾಹ್ನ, ಸಂಜೆನೂ ಕೂಡ ನೀವು ಟ್ರೈ ಮಾಡ್ಬೋದು. ಇದು ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ ಮತ್ತು ಡಿನ್ನರ್ಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ದೋಸೆ ಮಾಡಿಕೊಂಡು ತಿನ್ಕೊಳ್ಳೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ನಿಮಗೆ ಮುಂದೆ ತೋರಿಸ್ತೀನಿ ಯಾವ ರೀತಿಯಾಗಿ ನಾನು ಇದನ್ನು ತಿನ್ಬೋದು ಅಂತ ಹೇಳಿ. ನಂತರ ನಾನಿಲ್ಲಿ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ. ಹಾಗೆ ಸಾಸಿವೆ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ನಾನು ಏನಕ್ಕೆ ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಸೊ ಇದನ್ನು ಎಣ್ಣೆಯಲ್ಲಿ ಒಂದು 2 ನಿಮಿಷ ನಾವು ಫ್ರೈ ಮಾಡ್ಕೊಳ್ಬೇಕು. ಯಾಕೆಂದರೆ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೋದು. ಇಲ್ಲಾಂದರೆ ನೀವು ಇದನ್ನು ಕೊನೆಯಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಒಂದು 2 ನಿಮಿಷ ನಾವು ಎಣ್ಣೆಯಲ್ಲಿ ಈ ರೀತಿಯಾಗಿ ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೀವು ಈ ರೀತಿಯಾದ ರೆಸಿಪೀಸ್ನ ಪ್ರತಿನಿತ್ಯ ಸೇವಿಸ್ತಾ ಬಂದರೆ ನೀವು ತಿಂಗಳಿಗೆ 4-5 kg ತೂಕವನ್ನು ಕಮ್ಮಿ ಮಾಡ್ಕೊಳ್ಬೋದು. ನಂತರ ನಾನೀಗ ಬೇಯಿಸಿಟ್ಕೊಂಡಿರುವಂಥ ಕಡಲೆಕಾಳು ಮತ್ತು ಬೀಟ್ರೋಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಬೇರೆ ತರಕಾರಿಗಳನ್ನು ಕೂಡ ಹಾಕ್ಕೊಳ್ಬೋದು. ನಾನು ಇಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಮಿಕ್ಸ್ಡ್ ಕಾಳುಗಳು ಮತ್ತು ತರಕಾರಿಗಳನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡ್ಕೊಳ್ಬೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋಗಳನ್ನು ನೀವು ಕೂಡ ನೋಡ್ಬೋದು. ಇವಾಗ ಎಲ್ಲದನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಕೂಡ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ಇದನ್ನು ನೀವು ಪ್ರತಿನಿತ್ಯ 1 ಬೌಲಿಂದ 2 ಬೌಲ್ ಸೇವಿಸ್ತಾ ಬಂದರೆ ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನೀವಿಲ್ಲಿ ಬೇರೆ ಪದಾರ್ಥಗಳನ್ನು ಕಮ್ಮಿ ಕ್ವಾಂಟಿಟಿನಲ್ಲಿ ತೊಗೊಂಡು ಇದನ್ನು ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ತಿನ್ನೋದ್ರಿಂದ ನಿಮಗೆ ಫೈಬರ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ, ಹಾಗೆ ಪ್ರೋಟೀನ್ ಸಿಗುತ್ತೆ. ಇದು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇವಾಗ ಪಲ್ಯ ರೆಡಿಯಾಗಿದೆ. ಇವಾಗ ನಾನು ಒಂದು ಮಲ್ಟಿಗ್ರೇನ್ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಯಾರಿಗಾದರೂ ಈ ದೋಸೆ ರೆಸಿಪಿ ಬೇಕಿದ್ದರೆ ನನಗೆ ದೋಸೆ ಅಂತ ಲಿಂಕ್ ಅಂತ ಹೇಳಿ ನೀವು ಹಾಕಿದ್ರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಈ ರೆಸಿಪಿನ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ. ನಾನಿಲ್ಲಿ ಈ ದೋಸೆಗೆ ಕಡಲೆಕಾಳು, ಹೆಸರು ಕಾಳು, ಹಾಗೆ ಉದ್ದಿನಬೇಳೆ, ಸ್ವಲ್ಪ ಅಕ್ಕಿ ಇದನ್ನೆಲ್ಲ ನಾನು ನೆನೆ ಇಟ್ಕೊಂಡು ಒಂದಿನ ಫುಲ್ ಇದನ್ನು ನಾನು ನೆನೆ ಇಟ್ಟು ನಂತರ ರುಬ್ಕೊಂಡು ಮಾಡ್ಕೊಳ್ತಿರೋದು. ಸೊ ಈ ದೋಸೆನೂ ಕೂಡ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಾನಿಲ್ಲಿ ಎಲ್ಲ ರೀತಿಯಾದ ಕಾಳುಗಳನ್ನು ಉಪಯೋಗಿಸ್ಕೊಂಡು ಮಾಡ್ಕೊಂಡಿರೋದು. ನಾವಿಲ್ಲಿ ಒಂದು ದೋಸೆಗೆ 4 ದೋಸೆಗೆ ಎಷ್ಟು ಪಲ್ಯ ಅವಶ್ಯಕತೆ ಇರುತ್ತೆ ಅಷ್ಟು ಪಲ್ಯನ ಹಾಕ್ಕೊಂಡು ನಾವು ಇದನ್ನು ಸೇವಿಸಬೇಕು. ಅದರಿಂದ ನಮಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಯಾರಾದರೂ 3 ದೋಸೆ ತಿಂತಾ ಇದ್ದೀವಿ ಅಂದರೆ ನಾವಿಲ್ಲಿ 1.5 ದೋಸೆನ ಹಾಕ್ಕೊಂಡು ಅದಕ್ಕೆ ನಮಗೆ 4 ದೋಸೆಗೆ ಎಷ್ಟು ಪಲ್ಯ ಅವಶ್ಯಕತೆ ಇದೆ ಅಷ್ಟು ಪಲ್ಯನ ಹಾಕ್ಕೊಂಡು ನಾವು ಇದನ್ನು ತಿನ್ನಬೇಕು. ಈ ಥರ ಕ್ವಾಂಟಿಟಿನಲ್ಲಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಾನು ಇದಕ್ಕೆ ವೆಯ್ಟ್ ಲಾಸ್ ಪೌಡರ್ನ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ನಾನಿಲ್ಲಿ ಮೊರಿಂಗಾ ಪೌಡರ್ ಅಂದರೆ ನುಗ್ಗೆ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನು ಉಪಯೋಗಿಸ್ಕೊಂಡು ನಾನು ಈ ಚಟ್ನಿ ಪುಡಿ ಅಂದರೆ ವೆಯ್ಟ್ ಲಾಸ್ ಪೌಡರ್ನ ಮಾಡಿ ಇಟ್ಕೊಂಡಿದ್ದೆ. ಸೊ ನುಗ್ಗೆ ಸೊಪ್ಪು ಮತ್ತು ಏನು ಈ ಕರಿಬೇವಿನ ಸೊಪ್ಪನ್ನು ಈ ರೀತಿ ಯೂಸ್ ಮಾಡಿಕೊಂಡು ನಾವು ಇದನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡಿಕೊಂಡು ಪ್ರತಿನಿತ್ಯ ಸೇವಿಸ್ತಾ ಬಂದರೆ ಇದು ಕೂಡ ನಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಚಟ್ನಿ ಪೌಡರ್ ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ನೀವು ಅದನ್ನು ಚೆಕ್ ಮಾಡ್ಬೋದು. ಇವಾಗ ನಾನಿಲ್ಲಿ 1 ದೋಸೆಗೆ ನಾನಿಲ್ಲಿ 4 ದೋಸೆಗೆ ಎಷ್ಟು ಪಲ್ಯದ ಅವಶ್ಯಕತೆ ಇದೆ ಅಷ್ಟನ್ನು ಹಾಕ್ಕೊಂಡು ನಾನು ಇಲ್ಲಿ 1 ದೋಸೆಯನ್ನು ತಿಂತೀನಿ. ಇದೇ ರೀತಿ ನೀವು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ನೀವು ಕನ್ಸ್ಯೂಮ್ ಮಾಡ್ತಾ ಬಂದರೆ ನಿಮಗೆ 4 ರಿಂದ 5 kg ತೂಕನ ತಿಂಗಳಲ್ಲಿ ನೀವು ಕಮ್ಮಿ ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.